2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಗುರುವಾರ ಪ್ರಕಟಗೊಂಡಿದ್ದು, ಕುದೂರು ಪಟ್ಟಣದ ಗುರುಕುಲ ವಿದ್ಯಾಮಂದಿರ ಶಾಲೆಗೆ ಶೇಕಡಾ 100 ಫಲಿತಾಂಶ ಬಂದಿದೆ ಎಂದು ಮುಖ್ಯ ಶಿಕ್ಷಕ ಕೇಶವಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರೀಕ್ಷೆ ಬರೆದ 63 ವಿದ್ಯಾರ್ಥಿಗಳ ಪೈಕಿ 28 ಮಂದಿ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ, 22 ಮಂದಿ ಪ್ರಥಮ, 8 ಮಂದಿ ದ್ವಿತೀಯ, 5 ಮಂದಿ ತೃತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಎಂದು ಅವರು ತಿಳಿಸಿದರು. ಶಾಲೆಯ ಅಮೃತ್ ಗೌಡ 619 ಅಂಕ ಪಡೆದು ರಾಜ್ಯಕ್ಕೆ 7ನೇ ಸ್ಥಾನ ಪಡೆದರೆ, ಗಾನವಿ 614 ಅಂಕ ಪಡೆದು 12ನೇ ಸ್ಥಾನ ಪಡೆದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಗುರುಕುಲ ವಿದ್ಯಾಮಂದಿರ ಶಾಲೆಯ ಈ ಬಾರಿಯ ಫಲಿತಾಂಶ ಶೇಕಡಾ 100 ಫಲಿತಾಂಶ ಬಂದಿದೆ ಮತ್ತು ಈ ಬಾರಿ 625ಕ್ಕೆ 619 ಅಂಕಗಳನ್ನು ಗಳಿಸುವುದರ ಮುಖಾಂತರ ನಮ್ಮ ಶಾಲೆಯ ವಿದ್ಯಾರ್ಥಿ ಅಮೃತ್ ಗೌಡ ರಾಜ್ಯಕ್ಕೆ 7ನೇ ರ್ಯಾಂಕ್ ಮತ್ತು ಮಾಗಡಿ ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಕುದೂರು ಹೋಬಳಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅದೇ ಥರ ಗಾನವಿ 625ಕ್ಕೆ 614 ಅಂಕಗಳನ್ನು ಪಡೆಯೋದ್ರ ಮುಖಾಂತರ ಕುದೂರು ಹೋಬಳಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದೇ ಥರ ಪುನೀತ್ ಕುಮಾರ್ ಮತ್ತು ಮೋನಿಶಾ ಎ ಈ ಇಬ್ಬರು ಕೂಡ 625ಕ್ಕೆ 612 ಅಂಕಗಳನ್ನು ಗಳಿಸೋದ್ರ ಮುಖಾಂತರ ಕುದೂರು ಹೋಬಳಿಗೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕುದೂರು ಹೋಬಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗುರುಕುಲ ವಿದ್ಯಾಮಂದಿರ ಶಾಲೆಯ ಮಕ್ಕಳೇ ಆಗಿರ್ತಾರೆ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಹೆಮ್ಮೆ ಪಡ್ತೀನಿ. ಅದೇ ಥರ ನಮ್ಮ ಶಾಲೆಯಲ್ಲಿ 600ಕ್ಕೂ ಹೆಚ್ಚು ಅಂಕಗಳನ್ನು 7 ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಹೇಮಂತ್ ಗೌಡ 609 ಅಂಕಗಳು, ವಾಸವ್ 603 ಅಂಕಗಳು, ನಯನ KS 600 ಅಂಕಗಳನ್ನು ಪಡ್ಕೊಂಡು ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಅದೇ ಥರ ಇನ್ನೂ ಕೂಡ ಕೆಲವು ವಿದ್ಯಾರ್ಥಿಗಳು ಭುವನ್ ದೇವಾಂಗ್ 596 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಚಿರಂತ್ 594, ಪೂರ್ವಜ ದೇವಾಂಗ್ 592, ಜ್ಯೋತಿ 590 ಅಂಕಗಳನ್ನು ಪಡ್ಕೊಂಡು 95ಕ್ಕೂ ಹೆಚ್ಚು ಅಂಕಗಳನ್ನು 8% ಪಡ್ಕೊಂಡಿದ್ದಾರೆ. ಒಟ್ಟಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 63 ಜನ ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಅದರಲ್ಲಿ 28 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನ ಪಡ್ಕೊಂಡಿದ್ದಾರೆ. 22 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಅಂದರೆ ಫಸ್ಟ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದೇ ಥರ ಸೆಕೆಂಡ್ ಕ್ಲಾಸಲ್ಲಿ 8 ಜನ ವಿದ್ಯಾರ್ಥಿಗಳು ಮತ್ತು ಪಾಸ್ ಕ್ಲಾಸಲ್ಲಿ 5 ಜನ ವಿದ್ಯಾರ್ಥಿಗಳು ಪಾಸಾಗಿರ್ತಾರೆ. ಒಟ್ಟಾರೆ 100% ರಿಸಲ್ಟ್ ಬಂದಿದೆ. ಈ ಒಂದು ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾದಂಥ ಶಾಲೆಯ ಎಲ್ಲ ಶ್ರದ್ಧಾವಂತ ಶಿಕ್ಷಕ ಬಂಧುಗಳು, ಪ್ರಮುಖವಾಗಿ SSLCಯನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಮತ್ತು ಕ್ಲಾಸ್ ಟೀಚರ್ ಆಗಿರ್ತಕ್ಕಂಥ ಅರವಿಂದ್ ಸರ್ ಆಗಿರ್ಬೋದು, ಮತ್ತು HR ಸರ್ ಆಗಿರ್ಬೋದು, ಭಾರತಿ ಮೇಡಮು, ತರಾನಾ ಮೇಡಮು, ಈ ರೀತಿ ಎಲ್ಲರೂ ಕೂಡ ನನ್ನೊಟ್ಟಿಗೆ ಆಧಾರ ಸ್ತಂಭಗಳಾಗಿ ನಿಂತ್ಕೊಂಡು ಈ ಒಂದು ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೇ ಥರ ಶಾಲೆಯ ಪೋಷಕರು ಹಗಲು ರಾತ್ರಿ, ಫಾರ್ ಎಕ್ಸಾಂಪಲ್ ಬೆಳಗ್ಗೆ 7ರಿಂದ 9 ಗಂಟೆವರೆಗೂ ನಾವು ಶಾಲೆಯನ್ನು ನಡೆಸ್ತೇವೆ. ಆ ಸಂದರ್ಭದಲ್ಲಿ ಮಕ್ಕಳೊಟ್ಟಿಗೆ ಅವರಿಗೆ ತಿಂಡಿ ತಂದು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯ ಸಹಕಾರವನ್ನು ನೀಡಿರ್ತಾರೆ ಮತ್ತು ಮಕ್ಕಳ ಶ್ರಮ ಎಲ್ಲವೂ ಕೂಡ ಕಾರಣೀಭೂತವಾಗಿದೆ. ಸೊ ಆನ್ ಬಿಹಾಫ್ ಆಫ್ ಸ್ಟಾಫ್, ಮ್ಯಾನೇಜ್ಮೆಂಟ್, ಸ್ಟೂಡೆಂಟ್ಸ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಒಂದು ಸಾಧನೆ ಹಾದಿಯಲ್ಲಿ ಗುರುಕುಲ ವಿದ್ಯಾಮಂದಿರಕ್ಕೆ ಪ್ರೇರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.